ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ದಿ ಡೆವಿಲ್ ಸದ್ಯಕ್ಕೆ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಭಾರೀ ಸೌಂಡ್ ಮಾಡ್ತಾ ಇರುವಂತ ಟೈಟಲ್. ದಿ ಡೆವಿಲ್ ಸಿನಿಮಾ ಸೆಟ್ಟೇರಿದಾಗಿನಿಂದ ಇವತ್ತಿನ ತನಕ ಸಾಕಷ್ಟು ವಿಚಾರಗಳಿಗೆ ಸುದ್ದಿಯಲ್ಲಿದೆ. ಆ ಸುದ್ದಿಗಳಿಗೆ ಒಂದಿಷ್ಟು ಬ್ರೇಕ್ ನೀಡಲು ನಮ್ಮ ಜೊತೆಗೆ ಚಿತ್ರದ ನಿರ್ದೇಶಕರಾಗಿರುವಂತಹ ಪ್ರಕಾಶ್ ಅವರಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೈ ಸರ್, ವೆಲ್ಕಮ್ ಟು ದಿ ಶೋ. 2018ರಿಂದ ಇಲ್ಲಿಯ ತನಕ ಒಂದು ಲಾಂಗ್ ಜರ್ನಿ ನಿಮ್ದು. ಸಾಕಷ್ಟು ಏರಿಳಿತಗಳು, ಕೊನೆಗೂ ಸಿನಿಮಾನ 11ನೇ ತಾರೀಕು ರಿಲೀಸ್ ಮಾಡಬೇಕು ಅಂತ ಹೊರಟಿದ್ದೀರಾ ಸರ್. ನಿಮ್ಮ ಒಂದು ಜಾನರೇ ವಿಭಿನ್ನವಾಗಿದ್ದು ಸರ್. ಬಟ್ ಅದೆಲ್ಲೋ ಒಂದು ನೀವು ಬ್ರೇಕ್ ಮಾಡಿ ದರ್ಶನ್ ಅವರಿಗೆ ಅವ್ರದ್ದೇ ಒಂದು ಸ್ಟೈಲ್ ಅಲ್ಲಿ ಮಾಸ್ ಸಿನಿಮಾ ಮಾಡಕ್ಕೆ ಹೊರಟಿದ್ದೀರಾ. ಈ ಮಾಸ್ ಅನ್ನುವಂಥದ್ದು ನಿಮ್ಮ ಒಂದು ಜರ್ನಿಗೆ ಬಂದ್ರೆ ಎಷ್ಟು ಟಫ್ ಇತ್ತು ಅಥವಾ ಎಷ್ಟು ಚಾಲೆಂಜಸ್ ಇತ್ತು? ಚಾಲೆಂಜಿಂಗ್ ಸ್ಟಾರಿಗೆ ಯಾವ ತರ ಚಾಲೆಂಜ್ ಮಾಡಿ ಇದನ್ನ ಡೈರೆಕ್ಷನ್ ಮಾಡಿದ್ರಿ? ಇಲ್ಲ, ಎವ್ರಿ ಫಿಲ್ಮ್ ಆಸ್ ಅ ಚಾಲೆಂಜ್ ಆ್ಯಕ್ಚುಲಿ. ಅಂದರೆ ಆ ಸ್ಕ್ರಿಪ್ಟಿನ ನಾವು ಅದು ಪರದೆ ಮೇಲೆ ನಾವು ಏನು ಅಂದ್ಕೊಂಡು ಬರೆದಿದ್ವು ಅದು ಹಾಗೆ ಬರುತ್ತೆ ಅಂತ ಅದನ್ನು ಬಂದಾಗ ಅದನ್ನ ನೋಡೋದೇ ಒಂದು ಚಾಲೆಂಜ್ ಆ್ಯಕ್ಚುಲಿ. ಸೊ ಆ ಒಂದು ದೃಷ್ಟಿಲಿ ನಿಮಗೆ ಎಲ್ಲನೂ ಕಷ್ಟನೇ ಆ್ಯಕ್ಚುಲಿ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಡೆಫಿನೆಟ್ಲಿ ದಿ ಡೆವಿಲ್ ಬಂದು ನಾನು ಮುಂಚೆ ಮಾಡಿದಂಥ ಸಿನಿಮಾಗಳಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ. ಸೊ ನನಗೆ ಪರ್ಸ್ನಲಿ ನಾನು ಬೇರೆ ಒಂದು ಜಾನ್ರ ಸಿನಿಮಾ ಮಾಡಬೇಕು, ನನ್ನ ಟ್ರೈ ಮಾಡಬೇಕು, ಅದನ್ನು ನನ್ನ ಒಂದು ಸ್ಕ್ರಿಪ್ಟ್ ಮೂಲಕ ನಾನು ಹೇಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮಾಡಿದ ಸಿನಿಮಾನೇ ದಿ ಡೆವಿಲ್. ಆ್ಯಂಡ್ ಅದಕ್ಕೆ ಸಪೋರ್ಟ್ ಆಗಿ ನಿಂತಿದೆ ದರ್ಶನ್. ಡೆವಿಲ್ ಟೈಟಲ್ ಬೇರೆಯವರ ಕೈಯಲ್ಲಿತ್ತು, ನೆಗೆಟಿವ್ ಆಗಿ ಅಥವಾ ಬೇರೆ ಬೇರೆ ಟೈಟಲ್ ಅನ್ನು ನೀವು ತಗೋಬಹುದಿತ್ತು. ಡೆವಿಲೇ ಯಾಕೆ? ಇದು ಹೆಂಗೆ ಅಂದರೆ ಒಂಥರ, ಈಗ ನಿಮ್ಮ ಮಗುಗೆ ನೀವು ಹೆಸರಿಡಬೇಕು ಅಂತ ಶುರು ಮಾಡ್ತೀರಾ, ಯಾರೋ ಒಬ್ರು ಬರ್ತಾರೆ, ಅಯ್ಯೋ ನೀವು ಇದಿಡ್ಬೋದಾಗಿತ್ತಲ್ಲ ಅದಿಡ್ಬೋದಾಗಿತ್ತಲ್ಲ ಅಂತ ಕೇಳ್ತಾರೆ. ಬಟ್ ಆ್ಯಕ್ಚುಲಿ ನೀವೇನು ಅಂದ್ಕೊಂಡಿರ್ತೀರ, ನನ್ನ ಮಗುಗೆ ನಾನು ಈ ಹೆಸರಿಡಬೇಕು ಅಂತ ನೀವು ಡಿಸೈಡ್ ಮಾಡಿರ್ತಾರಲ್ಲ. ಹಾಗೆ ಸಿಂಪಲ್, ನಮ್ಮ ಸ್ಕ್ರಿಪ್ಟಿಗೆ ಅದು ತುಂಬ ಸೂಕ್ತ ಅನಿಸ್ತು, ಕ್ಯಾರೆಕ್ಟರ್ಗೆ ಅದು ತುಂಬ ಸೂಕ್ತ ಅನಿಸ್ತು. ಸೊ ವಿ ವೆಂಟ್ ಫಾರ್ ದ ಟೈಟಲ್. ಅಂದರೆ ತುಂಬ ಒಂದು ಪಾಸಿಟಿವ್ ಆಟಿಟ್ಯೂಡಿಂದನೇ ಹೋಗಿದ್ದು. ಅದಕ್ಕೆ ಈ ಥರ ಒಂದು ಚರ್ಚೆ ಆಗಲಿ ಅಂತಾಗಲಿ ಆ ಒಂದು ಉದ್ದೇಶದಿಂದ ನಾವು ಹೋಗಿದ್ದಲ್ಲ. ಈ ಸಿನಿಮಾಗೆ ಈ ಟೈಟಲ್ ಬೇಕು ಅಂತಲೇ ನಾವು ಅದನ್ನ ಫಾಲೋ ಮಾಡ್ಕೊಂಡೆ ಅದನ್ನ ಹೋಗಿದ್ದು ನಾವು ಆ್ಯಕ್ಚುಲಿ. ಯಾವಾಗ ಈ ತರ ಸಿನಿಮಾ ಮಾಡ್ತೀನಿ ಅಂತ ಹೈಲೈಟ್ ಆಗಕ್ ಶುರುವಾಯ್ತು, ಅಲ್ಲಿಂದ ಇಲ್ಲಿ ತನಕ ನಾವು ಅಬ್ಸರ್ವ್ ಮಾಡೋದಾದ್ರೆ ನೆಗೆಟಿವ್ ವೈಬ್ ಜಾಸ್ತಿ ಇತ್ತು ಪಾಸಿಟಿವ್ಗಿಂತ. ಬಟ್ ಎಲ್ಲೋ ಒಂದು ಕಡೆ ಟೈಟಲ್ ಭಯ ಇತ್ತ ನಿಮಗೆ? ಇಟ್ರೆ ಇದನ್ನ ಜನ ಯಾವ ತರ ಸ್ವೀಕರಿಸ್ತಾರೆ, ಇದು ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಭಯ ಕಾಡ್ತಾ ಇತ್ತ? ಇಲ್ಲ ಅಂದ್ರೆ ನಾವು ಪ್ರಾಬ್ಲಿ ಇಷ್ಟೊತ್ತಿಗೆ ನಾವು ಟೈಟಲ್ ಚೇಂಜ್ ಮಾಡ್ಬಿಡ್ತಾ ಇದೆಯಲ್ಲ. ಸೊ ನಾವು ಸಿನಿಮಾ ದಿ ಡೆವಿಲ್ ಅಂತ ಇಟ್ಟಾಗ ಕೂಡ ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ಆಗಲಿ, ಅದರ ನಾವು ಫಸ್ಟ್ ರಿಲೀಸ್ ಮಾಡಿದಂಥ ಒಂದು ಟೀಸರ್ ಆಗಲಿ, ಅಲ್ಲೇ ಒಂದು 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 ತುಣುಕಿತ್ತು ನಿಮಗೆ ಆ್ಯಕ್ಚುಲಿ. ಅಂದರೆ ಈ ಕ್ಯಾರೆಕ್ಟರ್ ಈ ಥರ ಇದೆ, ಅದಕ್ಕೋಸ್ಕರ ಈ ಟೈಟಲ್ ಇದೆ ಅಂತ ಅದು ತುಂಬ ಕ್ಲಿಯರ್ ಆಗಿದೆ. ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ನಾನು ಹೇಳಿದ್ನಲ್ಲ, ನೀವು ಒಂದು ವಿಷಯನ ಯಾವ ರೀತಿ ಮಾತಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದನ್ನ ನೀವು ಎಲ್ಲಿಗೆ ಅಸೋಸಿಯೇಟ್ ಮಾಡ್ತೀರಾ ಅಂತ ತುಂಬ ಇಂಪಾರ್ಟೆಂಟ್. ಅಸೋಸಿಯೇಟ್ ಮಾಡಿದ ರೀತಿಯೆಲ್ಲ ನೆಗೆಟಿವ್ ಆಗಿದ್ರಿಂದ ನೆಗೆಟಿವ್ ಆಗ್ತಾ ಹೋಯ್ತದೆ. ಶೂಟಿಂಗ್ ಶುರುವಾಯಿತು ಅಂದಾಗ ಆ ದಿನ ಹೇಗಿತ್ತು ಸರ್? ಅಂದ್ರೆ ದರ್ಶನ್ ಅವರು ಹೆಂಗೆ ಭಾಗಿಯಾಗ್ತಾ ಇದ್ರು, ಅಥವಾ ಶೂಟಿಂಗ್ ಅಲ್ಲಿ ನಿಮಗೆ ಒಂದಿಷ್ಟು ಸೀನ್ಗಳನ್ನ ತೆಗಿಬೇಕಾದ್ರೆ ಕಷ್ಟ ಅನಿಸ್ತಾ ಹೇಗೆ ಅಂತ? ಈ ಕ್ಯಾರೆಕ್ಟರ್ ಈ ಥರ ಇದೆ, ಈ ಥರ ಬಿಹೇವ್ ಮಾಡುತ್ತೆ ಅಂತ. ಸೊ ಆ ಹೋಮ್ವರ್ಕ್ ನಾನು ದರ್ಶನ್ ತುಂಬ ನೀಟಾಗಿ ಮಾಡ್ಕೊಂಡ್ವಿ ಆ್ಯಕ್ಚುಲಿ. ತುಂಬ ಎಲ್ಲ ನೀಟಾಗಿ ಮಾಡ್ಕೊಂಡ್ಮೇಲೆ ನಾವು ಫಸ್ಟ್ ಟೀಸರ್ ಮಾಡಬೇಕಾದ್ರೂ ಅಷ್ಟೇ ಒಂದೇ ದಿವಸದಲ್ಲಿ ಮಾಡಿದ್ವಿ ಆ ಟೀಸರ್ನ. ಅಷ್ಟು ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡು, ನಾವು ಬೋಲ್ಟ್ ಕ್ಯಾಮ್ರಾ ಇಟ್ಕೊಂಡು ಎಲ್ಲ ಇಟ್ಕೊಂಡು ನಾವು ಒಂದೇ ದಿವಸದಲ್ಲಿ ಮಾಡಿದ್ವಿ, ಯಾಕಂದರೆ ಕ್ಲಾರಿಟಿ ಇತ್ತು. ಸೊ ಅದನ್ನೇ ನಾವು ಕ್ಯಾರಿ ಮಾಡ್ತಾ ಹೋದ್ವು ಹೊರತು ಬೇರೆ ಇನ್ನೇನು ಇಲ್ಲ ಆ್ಯಕ್ಚುಲಿ. ಈ ಕ್ಯಾರೆಕ್ಟರ್ ಅಂದರೆ ಇದೆ. ಸೊ ದಟ್ ಇಸ್ ಹೌ ಇಟ್ ಹ್ಯಾಪನ್. ದರ್ಶನ್ ಅವರು ಹೊರಗಡೆ ಬಂದ ಮೇಲೆ ತಕ್ಷಣ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತೀನಿ ಅಂತ ಮುಂದಾಗ್ತಾರೆ. ಆ ಸಿಚುವೇಶನ್ ಹೆಂಗಿತ್ತು ಸರ್? ಯಾಕಂದ್ರೆ ಒಂದು ಪ್ರೆಷರ್ ಹಾಕಕ್ಕಾಗಲ್ಲ ಒಬ್ಬ ನಿರ್ದೇಶಕನಿಗೆ, ಅಥವಾ ಬೇರೆ ತರ ಒತ್ತಡ ಕೊಡಕ್ಕಾಗಲ್ಲ. ಅಂದ್ರೆ ಕಾಮ್ ಆಗಿ ಎಲ್ಲ ಶೂಟಿಂಗ್ ಅನ್ನ ತಗೊಂಡು ಹೋಗ್ಬೇಕಾಗತ್ತೆ. ಸೊ ಅದನ್ನ ಹೆಂಗ್ ನಿಭಾಯಿಸಿದ್ರಿ ಸರ್ ಆ ಸಂದರ್ಭವನ್ನ? ಒಂದು ಹೆಲ್ತ್ ಅಂತ ಬಂದಾಗ ಐ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಇಟ್. ನಾವು ಫಸ್ಟ್ ಟೈಮ್ ಕೂಡ ಒಂದು ಫೈಟ್ ಸೀಕ್ವೆನ್ಸಲ್ಲಿ ದರ್ಶನ್ ಅವ್ರಿಗೆ 8 ಆಗಿತ್ತು, ಅದನ್ನು ಅವ್ರು ಸರ್ಜರಿ ಮಾಡಿಸ್ಕೊಂಡ್ರು. ಡಾಕ್ಟರ್ ಹೇಳಿದ್ದು 8 ವೀಕ್ಸು, ದರ್ಶನ್ ಹೇಳಿದ್ದು 4 ವೀಕ್ಸ್. ನಾನು 4 ವೀಕ್ಸಲ್ಲಿ ರೆಡಿ ಆಗಿಬಿಡ್ತೀನಿ, ಶೂಟಿಂಗ್ ಹೋಗೋಣ ಅಂತ. ಯಾಕಂದ್ರೆ ದರ್ಶನ್ಗೆ ಏನಂದರೆ ಶೂಟಿಂಗ್ ನಿಲ್ಬಾರ್ದು, ಶೂಟಿಂಗ್ ನಡೀತಾ ಇರಬೇಕು. ಯಾಕಂದರೆ ಒಂದು ಸಿನಿಮಾ ಅಂತ ತಗೊಂಡಾಗ ಎವ್ರಿ ಮೊಮೆಂಟ್ ಇಸ್ ಮನಿ. ಒನ್ ಡೇ ವೇಸ್ಟೆಡ್ ಇಸ್ ಫ್ಯೂ ಲ್ಯಾಕ್ಸ್ ವೇಸ್ಟೆಡ್, ಆ ಥರ ಅದು. ಸೊ ಅದನ್ನು ಎಲ್ಲೂ ಅವರು ಆಗಬಾರ್ದು ಅಂತಲೇ ಯಾವಾಗಲೂ ಕಷ್ಟಪಟ್ಟು ಮಾಡಿಬಿಡೋಣ ಅಂತಲೇ ಅಲ್ಲೂ ನಾವು ಒಂದು 8 ವೀಕ್ಸ್ ಬ್ರೇಕ್ ತೊಗೊಂಡ್ವಿ. ಸೊ ಅವ್ರು ವಾಪಸ್ ಬಂದಮೇಲೆ ಅವ್ರು ತುಂಬ ಚೆನ್ನಾಗಿ ಗೊತ್ತಿತ್ತು, ನಾನು ಹೆಲ್ತ್ ಇಶ್ಯೂಸ್ ಏನಾದರೂ ಹೇಳಿದ್ರೆ ಇವನು ಇದನ್ನು ಮುಂದಕ್ಕೆ ಹಾಕ್ತಾನೆ, ಇದು ಬೇಡ, ಇದು ಆಲ್ರೆಡಿ ಡಿಲೇ ಆಗಿದೆ ಅಂತ ಹೇಳಿ ಇಟ್ ಇಸ್ ಹಿಸ್ ಕಮಿಟ್ಮೆಂಟ್ ಆ್ಯಕ್ಚುಲಿ. ಇಲ್ಲ, ಬೇಗ ಮಾಡೋಣ, ಬೇಗ ಸಿನಿಮಾ ಮುಗಿಸೋಣ ಅಂತ ಹೇಳ್ಬಿಟ್ಟು ವಿ ಫಿನಿಶ್ ದ ಫಿಲ್ಮ್. ನಾರ್ಮಲ್ ಆಗಿ ದರ್ಶನ್ ಅವರೀಗ ಕಾಟೇರ ಆಗಿರ್ಬೋದು, ಕ್ರಾಂತಿ ಸಿನಿಮಾಗಳಲ್ಲಿ ಅಭಿನಯಿಸಿದ ಪರಿನೇ ಬೇರೆ ತರ. ಬಟ್ ಡೆವಿಲ್ ಅಂತ ಬಂದಾಗ ಸಾಕಷ್ಟು ಒತ್ತಡಗಳು, ಪ್ರೆಷರ್ಗಳು, ಅವರ ಪರಿಸ್ಥಿತಿ ಬೇರೆ ಬೇರೆ ತರ ಇತ್ತು. ಬಟ್ ಅವರು ಸೆಟ್ಟಿಗೆ ಬಂದಾಗ ನೀವು ಅವರನ್ನು ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿರ್ತೀರಾ. ಸೊ ಅವ್ರು ಹೆಂಗಿರ್ತಿದ್ರು? ಟೆನ್ಷನ್ ಏನಾದ್ರೂ ಅವರಲ್ಲಿ ಕಾಡ್ತಾ ಇತ್ತಾ? ಯಾವತ್ತೂ ತೋರಿಸ್ಕೊಂಡಿಲ್ಲ ದರ್ಶನ್ ಆ್ಯಕ್ಚುಲಿ.
ಅವ್ರು ಒಂದು ಸಲ ಸೆಟ್ಟಿಗೆ ಬಂದು ಒಂದು ಚೇರ್ ಹಾಕಿ ಒಂದು ಕಡೆ ಕೂತ್ಕೊಂಡು ಅಂದರೆ ಅವರಾಯಿತು, ಅವ್ರ ಕೆಲಸ ಆಯಿತು, ಶಾರ್ಟ್ ಸೀನ್ ಡೈಲಾಗ್ಸ್ ಇಷ್ಟೇ. ಬೇರೆ ಯಾವುದ್ರ ಬಗ್ಗೆನೂ ಅವ್ರು ಚರ್ಚೆನೂ ಮಾಡಲ್ಲ, ಅವ್ರು ಬೇರೆ ಏನೂ ತೋರಿಸ್ಕೊಳ್ಳೋದು. ಕ್ಯಾಮ್ರಾ ಅಂತ ಬಂದ ತಕ್ಷಣ ಏನು ಮಾಡಬೇಕು ಅದು ಕ್ಲಿಕ್ ಆಗ್ತಾಯಿತ್ತು, ಆ್ಯಕ್ಷನ್ ಕಟ್ ಇಷ್ಟೇ. ನೋ ಅದರ್ ಡಿಸ್ಕಷನ್ಸ್. ಈಸ್ ಅ ಎಕ್ಸ್ಟ್ರೀಮ್ ಪ್ರೊಫೆಷನಲ್ ಆ್ಯಕ್ಟರ್. ಸರ್, ಅತೀವವಾದ ಬೆನ್ನು ನೋವಿಂದ ಬಳಲ್ತಾ ಇದ್ದವರು ದರ್ಶನ್ ಅವರು. ಅದು ಡೆವಿಲ್ ಸಿನಿಮಾದಲ್ಲಿ ಪ್ರತಿಯೊಂದಲ್ಲೂ ಗೊತ್ತಾಗ್ತಾ ಇತ್ತು. ಬಟ್ ಅವರಿಗೆ ಬೆನ್ನು ನೋವಿದ್ರು ಕೂಡ ಅದು ಮಾಸ್ ಸಿನಿಮಾ ಅಂದಮೇಲೆ ಆಕ್ಷನ್ ಮಾಡಲೇಬೇಕು. ಹೌದು. ಒಂದು ಆಕ್ಷನ್ ಸೀನ್ ಅಂತ ಬಂದಾಗ ನಾರ್ಮಲ್ ಸಿನಿಮಾಗಳಲ್ಲಿ ಬೇರೆ ತರ, ಈ ಸಂದರ್ಭದಲ್ಲಿ ಅದನ್ನ ಯಾವ ತರ ನಿಭಾಯಿಸಿದ್ರು? ಮೆಡಿಸಿನ್ಸ್, ಮೆಡಿಕೇಶನ್, ಇಂಜೆಕ್ಷನ್ಸ್ ಅದು ಎಷ್ಟು ತಗೊಂಡಿದ್ದಾರೆ ಅಂತ ಅದಕ್ಕೆ ಲೆಕ್ಕನೇ ಇಲ್ಲ. ಯಾಕಂದರೆ ಅವರು ಸ್ಟಂಟ್ ಮಾಸ್ಟರ್ಸ್ ಆಗಲಿ ಯಾರೇ ಆಗಲಿ, ಇದು ಬೇಕಾ ಅಂದರೆ ಇಲ್ಲ ಸರ್ ಅದು ನೋಡೋಣ, ಏನು ಮಾಡೋಕ್ಕಾಗುತ್ತೆ ನೋಡೋಣ, ಎಷ್ಟು ಮಟ್ಟಿಗೆ ಮಾಡೋಕ್ಕಾಗುತ್ತೆ ನೋಡೋಣ ಅಂತ ಪ್ರತಿಯೊಂದು ಅವ್ರು ಅಂಡರ್ ಮೆಡಿಕೇಶನ್ನೇ ಮಾಡಿದ್ರು. ಸರ್, ಯಾವುದಾದ್ರೂ ಸೀನನ್ನು ಬೇಡ, ಇದು ತುಂಬ ಅವರಿಗೆ ಪೇಯ್ನ್ ಕಾಡ್ತಾ ಇದೆ, ಇದನ್ನು ಕಟ್ ಮಾಡಿಬಿಡೋಣ ಅನ್ನುವಂಥದ್ದು ಏನಾದರೂ ಆಗಿತ್ತಾ? ಇಲ್ಲ, ಅವ್ರು ಅದಕ್ಕೆ ಜಾಗನೇ ಮಾಡಿಕೊಡ್ಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ಅವ್ರ ಕತೆ ತುಂಬ ಚೆನ್ನಾಗಿ ಗೊತ್ತಿರ್ತಾರೆ. ನಾನು ಅಲ್ಲಿ ಏನಾದ್ರು ಸ್ಪಾಟಲ್ಲಿ ಚೇಂಜ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ ಇದು ಹೀಗಿತ್ತಲ್ಲ, ಇದು ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂತ. ಸೊ ಅದನ್ನು ಯಾವತ್ತೂ ಅವರು ತಲೆ ಹಾಕ್ತಾನೆ ಇರಲಿಲ್ಲ. ಆ್ಯಂಡ್ ಹಿ ನೆವರ್ ವಾಂಟೆಡ್ ದಟ್ ಆ್ಯಕ್ಚುಲಿ. ನಿನ್ಗೆ ಯಾಕೆ, ನಾನು ಎಷ್ಟೇ ಕಷ್ಟ ಆದರೂ ನಾನು ಮಾಡಿಕೊಡ್ತೀನಿ. ಆ ಶಾರ್ಟ್ ಮಾಡೋರು ಅದು ಪೇಯ್ನ್ ಜಾಸ್ತಿ ಆಗ್ತಾಯಿತ್ತು, ಹೋಗಿ ಒಂದು ಸ್ವಲ್ಪ ಹೊತ್ತು ಮಲಗಿಬಿಡೋರು ನೆಲದ ಮೇಲೆ. ಏನು ಅಂದರೆ ಆ ನೆಲ ಅದು ಎಷ್ಟು ಗಲೀಜಿರಲಿ ಏನೇ ಇರಲಿ ಅದು ಏನೋ ನೋಡ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಪೇಯ್ನ್ ಇತ್ತು. ಹೋಗಿ ಸುಮ್ಮನೆ ಹಾಗೆ ಮಲಗಿಬಿಡೋರು. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅದೆಲ್ಲ ಒಂದು ಚೂರು ಅಲೈನ್ ಆದಮೇಲೆ ತಿರ್ಗಾ ಬಂದು ಆ್ಯಕ್ಟ್ ಮಾಡೋರು. ಸರ್, ಸಿನಿಮಾ ವಿಚಾರಕ್ಕೆ ಬಂದರೆ ಸಾಕಷ್ಟು ಶೇಡ್ಗಳಿದೆ ಅಂತ ನೀವು ಹೇಳ್ತಾ ಇದ್ರಿ. ಒಂದೊಂದು ಆ ಶೇಡ್ಗೂ ಯಾವ ಥರ ಫ್ಲಿಪ್ ಆಗ್ತಾ ಇದ್ರು ದರ್ಶನ್ ಅವರು ಅಂತ? ಈಸ್ ಅನ್ ಆ್ಯಕ್ಟರ್, ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ಅದನ್ನು ನಾನು ಹೇಳೋದು, ದ ಡೆವಿಲ್ ಸಿನಿಮಾಲಿ ಅದೊಂದು ಟ್ರೀಟ್ ಆ್ಯಕ್ಚುಲಿ. ಫ್ಯಾನ್ಸ್ಗಾಗಿರ್ಬೋದು, ಸಿನಿಮಾ ಇಷ್ಟಪಡೋ ಯಾರೇ ಆಗಿರ್ಬೋದು, ಡೆವಿಲ್ ಅವರ ಆ್ಯಕ್ಟಿಂಗ್ ಕೆಪಾಸಿಟೀಸ್ನ ನೋಡಬೇಕು ಅಂದರೆ ಅದು ಕಾಣುತ್ತೆ ನಿಮಗೆ. ಅಷ್ಟು ಅದ್ಭುತವಾಗಿ ಅವರು ಪ್ರತಿ ಒಂದು ಶೇಡ್ನೂ ಅವರು ನಿಭಾಯಿಸಿದ್ದಾರೆ. ಸಿನಿಮಾ ಎಲ್ಲ ಕಂಪ್ಲೀಟ್ ಆಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ. ಒಂದು ಅವರಿಗಿರುತ್ತೆ, ನಾನು ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ, ಆದರೆ ಸಿನಿಮಾ ರಿಲೀಸ್ ಟೈಮ್ ತನಕ ಇರೋಕ್ಕಾಗ್ತಾ ಇಲ್ಲ ಅನ್ನುವಂಥ ಒಂದು ನೋವು. ಅದನ್ನು ಯಾವತ್ತಾದರೂ ಒಂದು ಹೇಳ್ಕೊಂಡಿದ್ದಾರಾ? ಅಥವಾ ಅವ್ರಿಗೆ ಈ ಥರ ಸೂಚನೆ ಸಿಕ್ಕಾಗ ಈ ಸಿನಿಮಾ ಕೆಲಸದಲ್ಲಿ ಎಷ್ಟು ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಅಂತ ಹೇಳಿ? ಅದು ಐ ಥಿಂಕ್ ಎಲ್ಲ ಸಿನಿಮಾಲು ಸೇಮ್ ಕಮಿಟ್ಮೆಂಟ್ ಇರುತ್ತೆ ದರ್ಶನ್. ಆ್ಯಕ್ಚುಲಿ ಕಂಪ್ಲೀಟ್ ಮಾಡಬೇಕು, ರಿಲೀಸ್ ಮಾಡಬೇಕು ಅಂತ. ಯಾಕಂದರೆ ನಾವು ಅಕ್ಟೋಬರ್ ಇದನ್ನ ರಿಲೀಸ್ ಮಾಡಬೇಕು ಅಂತ ಒಂದು ಪ್ಲಾನ್ ಇತ್ತು. ಸೊ ಬರೋಣ, ಯಾಕಂದರೆ ಆಲ್ಮೋಸ್ಟ್ ಇಷ್ಟು ದಿವಸ ಅಂದರೆ ನಾವು ಡಿಸೆಂಬರ್ 2024 ಬರಬೇಕಿತ್ತಲ್ಲ, ಅದಾಗಲಿಲ್ಲ ಅಂದಮೇಲೆ ಎಷ್ಟು ಬೇಗ ಬರಬೇಕಾದ್ರೆ ಬಂದ್ಬಿಡೋಣ. ಯಾಕಂದರೆ ಸಿನಿಮಾ ಮೇಲೆ ಇಷ್ಟು ಫಿನಾನ್ಸಸ್ ಇರುತ್ತೆ, ಇಷ್ಟೆಲ್ಲ ಹಣ ಹೂಡಿರ್ತೀವಿ, ಪ್ರತಿಯೊಂದು ದಿನಾನೂ ನಿಮ್ಗೆ ಅದು ಕೌಂಟ್ ಆಗ್ತಾ ಇರುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ಬೇಡ ರಿಲೀಸ್ ಮಾಡಿಬಿಡೋಣ ಅಂತ. ಬಟ್ ಸಿನಿಮಾಗೆ ಒಂದು ಪ್ರಾಸೆಸ್ ಇದೆ, ಅದನ್ನ ನಾವು ಯಾರೂ ಏನು ಮಾಡೋಕ್ಕಲ್ಲ. ಒಂದು ಪೋಸ್ಟ್ ಪ್ರೊಡಕ್ಷನ್ ಆಗಲಿ ಏನೇ ಆಗಲಿ ಅದನ್ನ ನಾವು ಮಾಡಲೇಬೇಕು. ಸೊ ದರ್ಶನ್ ಅವರು ಇದ್ದಾಗ ಡೆಫಿನೆಟ್ಲಿ ದಟ್ ಸ್ಟ್ರೆಂತ್ ವಾಸ್ ವೆರಿ ಡಿಫ್ರೆಂಟ್. ಈಗಲೂ ಕೂಡ ನಮ್ಮ ಜೊತೆಲಿ ಅವ್ರು ಇದ್ದಿದ್ರೆ ಅದು ಡಬಲ್ ಬೋನಾನ್ಸ್ ಆಗ್ತಾ ಇತ್ತು ನಮಗೆ. ಸೊ ಅವರ ಆಬ್ಸೆನ್ಸ್ ನಮ್ಗೆ ಡೆಫಿನೆಟ್ಲಿ ಅಫೆಕ್ಟ್ ಆಗಿದೆ. ಸರ್, ಟ್ರೈಲರ್ಗಿಂತ ಮುಂಚೆ ಒಂದು ಟೀಸರ್ ಬಿಡ್ತೀರಾ, ಆ ಟೀಸರಲ್ಲಿ ನಾನು ಬರ್ತಿದ್ದೀನಿ ಚಿನ್ನ ಅನ್ನೋ ಒಂದು ಡೈಲಾಗ್ ಇದೆ, ಅದು ಅವ್ರದ್ದೇ ವಾಯ್ಸು. ಇದು ಯಾವಾಗ ಆಯಿತು ಶೂಟಿಂಗ್? ಅಂದರೆ ಆ ವಾಯ್ಸ್ ಯಾವಾಗ ಬಂತು? ಅದು ಸಿನಿಮಾಲಿ ಇದೆ ಡೈಲಾಗ್. ಸೊ ನೀವು ಏನೇ ಟೀಸರಲ್ಲಿ ನೀವು ನೋಡಿದ್ರು ಕೂಡ, ಟ್ರೈಲರಲ್ಲಿ ಟೀಸರಲ್ಲಿ ಏನೇ ನೋಡಿದ್ರು ಕೂಡ ಅದು ಸಿನಿಮಾಲಿರೋ ವಿಷಯನೇ ಅಲ್ಲಿರುತ್ತೆ ಆ್ಯಕ್ಚುಲಿ. ಸೊ ಅದನ್ನು ಜನ ಪಾಪ ಬೇರೆ ರೀತಿ ಕನೆಕ್ಟ್ ಮಾಡ್ಕೊಳ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಬಟ್ ಅದು ಹಾಗಲ್ಲ, ಅದು ಸಿನಿಮಾಲ ಡೈಲಾಗ್ ಇದೆ. ಸರ್, ಈಗ ಡಬ್ಬಿಂಗ್ ವಿಚಾರಕ್ಕೆ ಸಿನಿಮಾ ಏನೋ ಮುಗಿಸಿದ್ದೀರಾ, ಬಟ್ ಡಬ್ಬಿಂಗ್ ಅನ್ನುವಂಥದ್ದು ಕೂಡ ಆ ಸಿನಿಮಾ ಎಷ್ಟು ಶೂಟಿಂಗ್ ಮಾಡ್ತೀರಾ ಅಷ್ಟೇ ಒಂದು ಪ್ರಾಮುಖ್ಯತೆ ಅಲ್ಲೂ ಕೊಡಬೇಕಾಗತ್ತೆ. ಬಟ್ ಈ ತರ ಪ್ರೆಷರ್ ಅಲ್ಲಿ ಯಾವ ತರ ಅವರು ಬಂದು ಅದನ್ನ ನಿಭಾಯಿಸ್ಕೊಟ್ರು? ದೀಪಿಕಾ, ನಾನು ಹೇಳ್ತೀನಲ್ಲ, ಇದು ಎರಡನ್ನ ದರ್ಶನ್ ಯಾವತ್ತೂ ಮಿಕ್ಸ್ ಮಾಡೇ ಇಲ್ಲ, ಯಾವತ್ತೂ ಮಿಕ್ಸ್ ಮಾಡೇ ಇಲ್ಲ. ಇಲ್ಲ ಅವ್ರು ಬಂದು ನಾನು ಕೂತು ಓಕೆ ಇದೇನೋ ಯಾವತ್ತೂ ಇಲ್ಲ. ಬರೋರು ಡಬ್ಬಿಂಗ್, ಓಕೆ ಕ್ಯಾರೆಕ್ಟರ್ ಏನು ಮಾತಾಡಬೇಕು ಅದನ್ನ ಮಾತಾಡೋರು. ಆ್ಯಕ್ಚುಲಿ ಮುಗಿತಾ, ನೀನು ಹ್ಯಾಪಿನಾ, ನೀನು ಕರೆಕ್ಟಾಗಿ ನೀನು ಅನ್ಕೊಂಡಾಗ ಬಂದಿದ್ಯಾ, ಇಷ್ಟೇ ಕೇಳ್ತಾರೆ ದರ್ಶನ್. ಅವರು ಅದನ್ನ ಮಿಕ್ಸ್ ಮಾಡ್ತಾ ಇರಲಿಲ್ಲ, ನಾವು ಅದನ್ನ ಮಿಕ್ಸ್ ಮಾಡ್ತಾ ಇರಲಿಲ್ಲ. ದಿಸ್ ಇಸ್ ಪ್ಯೂರ್ಲಿ ಪ್ರೊಫೆಷನಲ್. ದಿ ಡೆವಿಲ್ ಅನ್ನುವಂಥ ಕತೆ ಏನು? 11ಕ್ಕೆ ನೋಡೇ ನೋಡ್ತೀವಿ ಸರ್ ಸಿನಿಮಾ, ಬಟ್ ಒನ್ ಲೈನ್ ಅಲ್ಲಿ ಹೇಳೋದಿದ್ರೆ ಎಲ್ಲೋ ಏನೋ ಒಂದು ನೋಡಿರ್ತೀವಿ, ಏನೋ ಒಂದು ಸ್ಪಾರ್ಕ್ ಆಗಿರುತ್ತೆ, ಯಾವುದೋ ಒಂದು ಫ್ರೆಂಡಲ್ಲಿ ಇರೋವಂಥ ಒಂದು ಕ್ಯಾರೆಕ್ಟರ್ನ ನಾನೊಂದು ಡೆಫಿನೇಷನ್ನ ಒಂದು ಕ್ಯಾರೆಕ್ಟರಲ್ಲಿ ಅಳವಡಿಸಿರ್ತೀನಿ ಆ್ಯಕ್ಚುಲಿ. ಸೊ ಇಟ್ಸ್ ಅ ಪ್ರಾಸೆಸ್. ನೀವು ನೋಡಿರೋದು, ಕೇಳಿರೋದು, ಇದೆಲ್ಲ ಒಂದು ಪ್ರಾಸೆಸ್ ನಡೀತಾನೆ ಇರುತ್ತೆ. ಬಟ್ ಅದು ಕಥೆಯಾಗಿ ಬಂದಾಗ ಈ ಥರ ಒಂದು ಕಥೆ ನಡೆದ್ರೆ ಹೇಗಿರುತ್ತೆ ಅನ್ನೋದೊಂದು ಇಮ್ಯಾಜಿನೇಷನ್ ಬರುತ್ತಲ್ಲ, ದಟ್ ಇಸ್ ದ ಡೆವಿಲ್. 2 ಸಾಂಗು ಇವಾಗಲೇ, ಒಂದು ರಚನಾ ರೈ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಲಿ,
ಇನ್ನೊಂದು ನಿಮಗೆ ಗೊತ್ತೇ ಇದೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥ ಸಾಂಗು, ಅಲ್ಲೋಹ ಮೋರ ಅಂತ ಮೂರನೇ ಸಾಂಗ್. ಬಟ್ ಎರಡು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು ಸರ್. 3 ಸಾಂಗ್ ಅಲ್ಲಿ 2 ಸಾಂಗ್ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುವಂತ ಸಾಂಗ್ಗಳು. ಈ ತರ ಒಂದು ಸಾಂಗ್ ಬರ್ತಾ ಇದೆ ಅಂದಾಗ ಇದು ಫ್ಯಾನ್ ಮೇಡ್ ಸಾಂಗ್, ಇದ್ರೆ ನೆಮ್ಮದಿಯಾಗಿರ್ಬೇಕು ಫ್ಯಾನ್ ಮೇಡ್ ಮಾಡಿರೋದು ಅಂತ ತುಂಬಾ ಜನ ಅನ್ಕೊಂಡಿದ್ರು. ಯಾವಾಗ ಅದು ರಿಲೀಸ್ ಆಯ್ತು ಅವತ್ತು ಪಕ್ಕಾ ಆಗಿತ್ತು ಅದು ಚಿತ್ರತಂಡದಿಂದ ಬಂದಿರೋದೇ ಸಾಂಗ್ ಅಂತ. ಬಟ್ ಅದನ್ನ ಬೇರೆ ತರ ಕನೆಕ್ಟ್ ಮಾಡಕ್ ಶುರು ಮಾಡಿದ್ರು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಈ ಒಂದು ಸಾಂಗಿನ ಅಥವಾ ಈ ಲಿರಿಕ್ಸ್ ಬಗ್ಗೆ ಕ್ಲಾರಿಟಿ ಕೊಡೋದಿದ್ರೆ. ಅಲ್ಲಿ 2 ಲೈನ್ ಇತ್ತು, ಇದ್ರೆ ನೆಮ್ಮದಿಯಾಗಿರ್ಬೇಕು, ಇನ್ನೊಂದು ಎಲ್ಲ ಶಿವನಾಟ ಕಣೋ ಅಂತ. ಅದು ಆಲ್ರೆಡಿ ಯೂಸ್ ಆಗಿದೆ ಇನ್ನೊಂದು ಸಿನಿಮಾ ಅಲ್ಲಿ ಅದು ಇದೆ ಅಂತ ಹೇಳಿದಾಗ ಇದನ್ನ ನಾವು ಚೂಸ್ ಮಾಡ್ಕೊಂಡ್ವಿ. ಬಟ್ ಅದರಿಂದ ಇಷ್ಟು ದೊಡ್ಡ ಕತೆ ಇದೆ ಅಂತ ನನಗೆ ಗೊತ್ತಾಗಿದ್ದೆ ನಿಮ್ಮೆಲ್ಲರ ಮೂಲಕ. ಸರ್, ಅದು ಯಾವ ಸಂದರ್ಭದಲ್ಲಿ ಈ ತರ ಒಂದು ಲಿರಿಕ್ಸ್ ಅಥವಾ ಆ ಕ್ಯಾಚಿ ಲೈನ್ ಇದೆಯಲ್ಲ, ಕ್ಯಾರೆಕ್ಟರ್ ಆ ಸಿನಿಮಾಲಿ ಹೀರೋ ಕ್ಯಾರೆಕ್ಟರ್ ಥಿಂಕಿಂಗ್ ಆ ತರ ಇದೆ. ಸೊ ಹಾಗಾಗಿ ಆ ಲೈನ್ ಅಷ್ಟೇ. ಸರ್, ಸಿಚುವೇಶನ್ಗೆ ತಕ್ಕಂತೆ ಪ್ರತಿಯೊಂದು ಹಾಡುಗಳು ಬರ್ತಾ ಇದೆಯಾ ಅಥವಾ ಕೆಲವೊಂದು ಈ ಡ್ರೀಮ್ ಸಾಂಗು ಇಂಥವೆಲ್ಲ ಇರುತ್ತಲ್ಲ ಆ ತರದ್ದ ಹೇಗೆ ಅಂತ? ದ ಡೆವಿಲ್ ಅಲ್ಲಿ ಎಲ್ಲ ಸಾಂಗ್ಸು ಸಿಚುವೇಶನ್ ಬೇಸ್ಡ್ ಸಾಂಗ್ಸ್. ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್, ತುಂಬಾ ಜನ ಇವಾಗ ಅದನ್ನ ರೀಲ್ಸ್ಗಳಲ್ಲಿ ಇನ್ನೊಂದೆಲ್ಲಾ ಕಡೆ ಹಾಕೋತಾ ಇದ್ದಾರೆ. ಆ ಒಂದು ಸೀನರೀಸ್ ಆಗಿರ್ಬೋದು ಅಥವಾ ಅವರಿಬ್ಬರ ಕೆಮಿಸ್ಟ್ರಿ ಆಗಿರ್ಬೋದು, ಇದರಲ್ಲೂ ಒಂದು ಇನ್ಸಿಡೆಂಟ್ ಅವರನ್ನ ಲಿಫ್ಟ್ ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ಸುದ್ದಿ ಆಗಿತ್ತು. ಅದು ಅಗೇನ್ ಅಜನೀಶ್ ಅವ್ರ ಅದ್ಭುತವಾದಂಥ ಮ್ಯೂಸಿಕ್, ಅದಕ್ಕೆ ಪ್ರಮೋದ್ ಮರವಂತೆ ಅವರ ಲಿರಿಕ್ಸ್ ಮಾಡಿದ್ದೆ. ಆ್ಯಕ್ಚುಲಿ ಅಗೇನ್ ವೆರಿ ಫ್ಯಾಂಟಾಸ್ಟಿಕ್, ವೆರಿ ಟ್ಯಾಲೆಂಟೆಡ್ ಲಿರಿಸಿಸ್ಟ್, ಯಂಗ್ ಲಿರಿಸಿಸ್ಟ್ ಅವರು. ಆ್ಯಂಡ್ ಸಂತು ಮಾಸ್ಟರ್ ಕೊರಿಯೋಗ್ರಫರ್ ಅದಕ್ಕೆ. ಆ್ಯಂಡ್ ಅದು ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ಕಾಸ್ಟ್ಯೂಮ್ಸ್, ಆಮೇಲೆ ಸಿನಿಮಾಟೋಗ್ರಫಿ. ಸೊ ಎಲ್ಲ ಇಟ್ ಈಸ್ ಆಲ್ವೇಸ್ ಲೈಕ್ 360 ಡಿಗ್ರಿ ವರ್ಕ್. ಎಲ್ಲರೂ ಅವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದಾಗ ಆ ಥರ ಒಂದು ಪ್ರಾಡಕ್ಟ್ ಬರುತ್ತೆ. ಒಂದು ಕಡೆ ಸಾಂಗ್ಗಳು ಸೌಂಡ್ ಮಾಡಕ್ ಶುರು ಆಗುತ್ತೆ, ಇನ್ನೊಂದು ಕಡೆ ಈ ಕುರ್ಚಿ ಅಂತ ಏನೇ ಹೇಳ್ತಿದ್ವಿ, ಚೇರ್ ಸೌಂಡ್ ಆಗಕ್ ಶುರು ಆಗ್ತಾ ಇದೆ. ಸೊ ಅಭಿಮಾನಿಗಳು ಈಗ ಸೆಲ್ಫಿಗಾಗಿ ಮುಗಿ ಬಿದ್ದಿದ್ದಾರೆ ಸರ್. ನಮಗೆ ಅಲ್ಹಾ ಮೋರೋ ಸಾಂಗ್ ಬೇಕಿತ್ತು, ಒಂದು ಪ್ರಾಪರ್ಟಿ ಬೇಕಿತ್ತು. ಸೊ ಅದು ದ ಡೆವಿಲ್ ಕ್ಯಾರೆಕ್ಟರ್ ಬೇಕಿತ್ತು, ಆ ಥರ ಒಂದು ಚೇರ್ ಬೇಕಿತ್ತು. ಸೊ ಅದನ್ನು ಮೋಹನ್ ಬಿಕೇರ್ ಅವರು ಡಿಸೈನ್ ಮಾಡಿದ್ರು. ಸೊ ಡಿಸೈನ್ ಮಾಡಿ ತೋರಿಸಿದ್ರು ನನಗೆ, ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಒಂದು ಬ್ಯಾಕ್ ಹಿಂದ್ಗಡೆನೂ ಏನಾದ್ರು ಇದಕ್ಕೆ ಸೇರಿಸಿ ಅಂತ ನಾನು ಹೇಳಿದೆ, ಅದನ್ನು ಮಾಡಿದ್ರು. ಸೊ ಅದು ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಮೋಹನ್ ಬಿಕೆರೆ ಆ್ಯಂಡ್ ಅಫ್ಕೋರ್ಸ್ ಸುಧಾಕರ್ ಅದಕ್ಕೆ. ಯಾಕಂದರೆ ಆ ಸೆಟ್ಟಿಂದ ಹಿಡಿದು ಈ ಥರದಿಂದ ತೋರಿಸೋಣ, ಈ ಥರದಿಂದ ಶೂಟ್ ಮಾಡೋಣ ಅಂತ ಹೇಳಿ. ಬಟ್ ಅದು ಈ ಥರ ಒಂದು ಸೆಲ್ಫಿ ರೇಜ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅದಕ್ಕೂ ಕೂಡ ಕಾರಣ ಯಾರು ಅಂದರೆ ದರ್ಶನ್ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ, ಶಿವು ಅಂತ. ಅವರು ಶೂಟಿಂಗ್ ದಿವಸ ಬಂದಾಗ ಹೇಳಿದ್ರು, ಸಾರ್ ಈ ಚೇರ್ನ ತೊಗೊಂಡೋಗಿ ಥಿಯೇಟ್ರಲ್ಲಿ ಇಟ್ಬಿಡ್ಬೇಕು ಸಾರ್ ಅಂತ. ದರ್ಶನ್ ಹೌದು ನರ್ತಕಿಲಿ ಇಟ್ಬಿಡೋಣ ಅಂತ. ಆ್ಯಕ್ಚುಲಿ ಯಾವ ಮೇನ್ ಥಿಯೇಟರ್ ಆಗುತ್ತೆ ಅಲ್ಲಿ ಇಡೋಣ ಅಂತ. ಸೊ ಹಾಗಾಗಿ ಫಸ್ಟ್ ಇಲ್ಲಿ ಶುರು ಮಾಡಿದ್ವಿ ಅಷ್ಟೇ. ಸರ್, ನಾವು ಒಂದು ಆರ್ಟ್ ಸೆಕ್ಟರ್ ಬಗ್ಗೆ ಹೇಳಲೇಬೇಕು. ಆ ಒಂದು ಲಕ್ಸುರಿ ಆಗಿರ್ಬೋದು, ಪ್ರತಿಯೊಂದು ನಮಗೆ ಕಣ್ಣಿಗೆ ಒಂದಿಷ್ಟು ಟೀಸರಲ್ಲಿ ಚಿಕ್ಕದಾಗಿ ಬಿಟ್ಟರು ಕೂಡ ಅದೇನೋ ಬೇರೆ ಥರ ಇದೆ ಆರ್ಟ್ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಆರ್ಟ್ ಸೆಕ್ಷನ್ ಬಗ್ಗೆ ಮಾತಾಡಿ ಸರ್. ಹೆಂಗೆ ಮೋಹನ್ ಬಿಕೆರೆ ಅವ್ರ ಜೊತೆ ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಿರೋದು. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆರ್ಟ್ ಡೈರೆಕ್ಟರ್ ಅವರು. ಆ್ಯಂಡ್ ಅಂದರೆ ಅವರು ನಾವೇನು ಹೇಳ್ತೀವೋ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಯೂಶ್ವಲಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು ಬೇರೆ, ಬಟ್ ಅದನ್ನು ಒಂದು ಫಾರ್ಮ್ಯಾಟಿಗೆ ತರೋದು ಇಟ್ಸ್ ಈವನ್ ಮೋರ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಅವ್ರ ಕೆಲಸನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ತುಂಬ ಸ್ಮಾಲ್ ಸೆಟ್ಸ್ ನಾವು ಹಾಕೊಂಡು ಬಂದಿದ್ದೀವಿ. ಯಾಕಂದರೆ ದರ್ಶನ್ ಅವ್ರನ್ನ ಇಟ್ಕೊಂಡು ನಾವು ಹೊರಗಡೆ ಎಲ್ಲೂ ಪಬ್ಲಿಕಲ್ಲಿ ಶೂಟಿಂಗ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಒಂದು ಎನ್ಕ್ಲೋಸ್ಡ್ ಏರಿಯಾಸಲ್ಲಿ ಮಾಡಬೇಕು ಅಂದರೆ ನಮಗೆ ಅದು ಸೆಟ್ಸ್ ಹಾಕಲೇಬೇಕಿತ್ತು. ಸೊ ಹಿ ವಾಸ್ ವೆರಿ ಹೆಲ್ಪ್ಫುಲ್ ದೇರ್. ಹೀರೋಯಿನ್ ಬಗ್ಗೆ ಸರ್, ರಚನಾ ರೈ ಅವರು ನಾಯಕಿಯಾಗಿ ಕಾಣಿಸ್ಕೊತಾ ಇದ್ದಾರೆ. ಸೊ ಅವರೇನ ಇನ್ನೊಬ್ಬರು ನಾಯಕಿ ಇದ್ದಾರೆ, ಶರ್ಮಿಳಾ ಮಾಂಡ್ರೆ. ಸೊ ಎರಡು ಹೀರೋಯಿನ್ಗಳು. ಇಲ್ಲ, ಶರ್ಮಿಳಾ ಅವ್ರದ್ದು ಗೆಸ್ಟ್ ಅಪಿಯರೆನ್ಸ್. ಬೇಸಿಕ್ಲಿ ಅವರು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಆ್ಯಂಡ್ ರಚನಾ ರೈ ಅವರು ಶಿ ಪ್ಲೇಸ್ ದ ಮೇನ್ ಲೀಡ್ ಆಫ್ ದ ಫಿಲ್ಮ್. ಆ್ಯಂಡ್ ಅವರು ಅಷ್ಟೇ ಒಂದು ಆಡಿಷನ್ಗೆ ಬಂದರು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್. ಸೊ ಹಾಗಾಗಿ ಅವ್ರನ್ನ ಸಿನಿಮಾಗೆ ಕಾಸ್ಟ್ ಮಾಡಿದ್ರು. ಸರ್, ಸಾಮಾನ್ಯವಾಗಿ ಒಬ್ಬ ಸ್ಟಾರ್ ಹೀರೋನ ಸಿನಿಮಾಗಳು ಬರ್ತಾ ಇದೆ ಅಂದಾಗ ಹೀರೋಯಿನ್ಸ್ಗಳು ಮರಸುತ್ತುವಂಥ ಕ್ಯಾರೆಕ್ಟರ್ಗಳನ್ನು ಜಾಸ್ತಿ ಕೊಡ್ತಾ ಇರೋದು ಕನ್ನಡ ಚಿತ್ರರಂಗದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇದು ಅದೇ ಥರನ ಅಥವಾ ಅದಕ್ಕಿಂತ ಒಂದು ಜಾಸ್ತಿ ಪೊಟೆನ್ಷಿಯಲ್ ಕೊಟ್ಟಿದ್ದೀರಾ ಅಥವಾ ಒಂದು ಸ್ಪೇಸ್ ಕೊಟ್ಟಿದ್ದೀರಾ ಹೀರೋಯಿನ್ಗೆ ಅಂತ? ಐ ಥಿಂಕ್ ಹೇಗೆ ಕನ್ನಡ ಚಿತ್ರರಂಗ ಮಾತ್ರ, ನಾನು ಬೇರೆ ಎಲ್ಲ ಲ್ಯಾಂಗ್ವೇಜಲ್ಲಿ ನೋಡಿದ್ದೀನಿ. ಓಕೆ, ಆ್ಯಕ್ಚುಲಿ ಎಲ್ಲ ಚಿತ್ರದಲ್ಲೂ ಇರುತ್ತೆ. ಆ್ಯಕ್ಚುಲಿ ಅಂದರೆ ಆ ಸಿನಿಮಾಗೆ ತಕ್ಕ ಹಾಗೆ ಅವ್ರನ್ನ ಯೂಸ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಬಟ್ ಇಲ್ಲಿ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಅವರೇ ಆಗಲಿ, ನಿಮಗೆ ಮಹೇಶ್ ಮಂಡ್ರೇಕರ್ ಆಗಲಿ, ಅಚ್ಯುತ್ ಅವರಾಗಲಿ, ಆ್ಯಂಡ್ ಚಂದನ್, ಗಿಲ್ಲಿ ನಟ, ಆಮೇಲೆ ಹುಲಿ ಕಾರ್ತಿಕ್ ಅವರು, ಶೋಭರಾಜ್ ಅವರು, ಎವ್ರಿಬಡಿ ಹ್ಯಾಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. ದರ್ಶನ್ ಅವರ ಅಳಿಯ ಚಂದು ಅವರು ಈ ಸಿನಿಮಾದ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಬೇಕಿತ್ತು. ಸ್ಟಾರ್ಟಿಂಗ್ ಅಲ್ಲ ಅದು ಸುದ್ದಿ ಆಗಿತ್ತು. ಅದಾದ ನಂತರ ಅವರನ್ನ ಈ ಸಿನಿಮಾದಿಂದ ತೆಗೆದು ಹಾಕಿದ್ರು. ದರ್ಶನ್ ಅವರೇ ಖುದ್ದು ಹೇಳಿದ್ರಂತೆ. ಬಟ್
ನೀವು ಹೇಳಿದ್ರಿ ಅವನನ್ನ ಹೀರೋ ಆಗಿನೇ ರಿಜಿಸ್ಟರ್ ಮಾಡಬೇಕು, ಹೀರೋ ಆಗಿ ಲಾಂಚ್ ಮಾಡಬೇಕು, ಆ ಕಾರಣದಿಂದ ಈ ಸಿನಿಮಾದಿಂದ ತೆಗ್ದ್ವಿ ಅಂತ. ಅಸಲಿ ಕಾರಣ ಇದೇನಾ ಅಥವಾ ದರ್ಶನ್ ಅವರಿಗೆ ಅದು ಇಷ್ಟ ಇರ್ಲಿಲ್ವಾ, ಹೇಗೆ? ಇಲ್ಲ, ಬೇಸಿಕ್ಲಿ ಅವ್ನಿಗೆ ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆ್ಯಕ್ಚುಲಿ, ಆಯಿತಾ. ಬಟ್ ಅವ್ನು ಇವಾಗ ಲಾಂಚ್ ಆಗ್ತಾ ಇದ್ದಾನೆ ಹೀರೋ ಆಗಿ. ಸೊ ಅವನು ಇದನ್ನು ಮಾಡಿ ತಿರ್ಗಾ ಅಲ್ಲಿಗೆ ಯಾಕೆ ಬರಬೇಕು ಅನ್ನೋ ಒಂದು ಡಿಸ್ಕಷನ್ ಖಂಡಿತ ಆಯಿತು. ಸೊ ಅದಾದ್ಮೇಲೆ ನಾವು ಇಲ್ಲ ಬೇಡ ಅಂತೇಳಿ ಇನ್ನೊಬ್ಬರು ಹೊಸಬ್ರ ಕೈಲಿ ಮಾಡಿಸಿದ್ವಿ. ಸರ್, ಇದರ ಜೊತೆಗೆ ನಾವು ಮಾತಾಡೋದಾದ್ರೆ ಸಿನಿಮಾ ತಂಡ ಅಂತ ಬಂದ ಮೇಲೆ ನಿಮ್ಮಷ್ಟೇ ಇಂಪಾರ್ಟೆನ್ಸ್ ಅನ್ನ ನಿಮ್ಮ ವೈಫಿಗೂ ಇಲ್ಲಿ ಕೊಟ್ಟಿದ್ದೀರಾ. ಸೊ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಇಡೀ ಚಿತ್ರ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ, ನಾವು ನೋಡ್ಬೋದು. ರಿಚ್ ಆಗಿ ಎಲ್ಲವನ್ನ ಮಾಡಿದ್ದಾರೆ. ಸೊ ಇದರ ರಿಸರ್ಚ್ ಹೆಂಗ್ ಮಾಡಿದ್ರು ಅಂದರೆ ತಶ್ವಿನಿ ಅವರು ಬರೀ ಕಾಸ್ಟ್ಯೂಮ್ಸಲ್ಲಿ ಮಾತ್ರ ಅಲ್ಲ, ಅಂದರೆ ಪ್ರೊಡಕ್ಷನ್ ಕೂಡ ಅವರೇ ಹ್ಯಾಂಡಲ್ ಮಾಡಿದ್ದು ಈ ಸಲ. ಆ್ಯಂಡ್ ಅಂದರೆ ಯೂಶ್ವಲಿ ನನ್ನ ಫಸ್ಟ್ ಸಿನಿಮಾಗಳೆಲ್ಲ ನಾನೇ ಅವೆನ್ಯೂ ರೋಡ್ಗೆ ಹೋಗಿ ಮೆಟೀರಿಯಲ್ ತರ್ತಾ ಇದ್ದೆ. ನನಗೊಂದು ಆಸಕ್ತಿ ಇತ್ತು ಯಾವಾಗ ಕಾಸ್ಟ್ಯೂಮ್ಸಲ್ಲಿ ಈ ಥರನೇ ಇರಬೇಕು ಅಂತ. ಸೊ ಪ್ರತಿ ಸಿನಿಮಾಲು ನಾನೇ ಕಾಸ್ಟ್ಯೂಮ್ಸ್ನ ನಾನು ಮಾಡ್ತಾ ಇದ್ದೆ. ಇಲ್ಲಿ ನನಗೆ ಏನು ಬೇಕು ಅಂತ ಗೊತ್ತಿತ್ತು, ಬಟ್ ಅದನ್ನ ಮಾಡೋಷ್ಟು ಟೈಮ್ ನನಗಿರಲಿಲ್ಲ, ಅದನ್ನ ಕೂತು ಮಾಡೋಷ್ಟು ಟೈಮ್ ನನಗಿರಲಿಲ್ಲ. ಅಲ್ಲಿ ನಮಗೆ ಹೆಲ್ಪ್ ಮಾಡಿದ್ದು ಬಂದು ಚೇತನ್ ಅಂತ ಒಬ್ಬರು ಡಿಸೈನರ್. ಆ್ಯಕ್ಚುಲಿ ಅವರು ತಶ್ವಿನಿಯವ್ರ ಜೊತೆ ಕೂತು ಇದು ಅಂತ ಹೇಳಿ ಈ ಥರ ಇರಬೇಕು, ಈ ಕಲರ್ ಕಾಂಬಿನೇಷನ್ಸ್ ಬೇಕು ನಮಗೆ, ಇಷ್ಟೇ ಕಲರ್ಸಲ್ಲಿ ನಾವು ಆಟ ಆಡಬೇಕು ಅಂತ ಡಿಸೈಡ್ ಮಾಡಿ ಅವ್ರ ಜೊತೆಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಸರ್, ಇದನ್ನೆಲ್ಲ ಗಮನಿಸಿದಾಗ ಏನ್ ನೆನಪಾಗುತ್ತೆ ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಸರ್ ಇದ್ದ ಟೈಮಲ್ಲಿ ಪಾರ್ವತಮ್ಮ ಪ್ರತಿ ಹೆಜ್ಜೆಯಲ್ಲಿ ಇರ್ತಾ ಇದ್ರು. ಅದಾದ್ಮೇಲೆ ಇತ್ತೀಚೆಗೆ ನಾವು ನೋಡಿದ್ದು ಋಷಭ್ ಶೆಟ್ಟಿ ಪತ್ನಿ ಪ್ರಗತಿ ಅವ್ರನ್ನ. ಅದಾದ್ಮೇಲೆ ಈಗ ನೋಡ್ತಾ ಇರೋದು ಡೆವಿಲ್ ಸಿನಿಮಾದಲ್ಲಿ ನಿಮ್ಮ ವೈಫ್ನ. ನೀವು ಫಸ್ಟ್ ದೊಡ್ಡಮ್ಮ ಅವ್ರ ಹೆಸರು ಹೇಳಿದ್ರಿ. ಅದು ಬೇರೆ. ಶೀ ಈಸ್ ಅ ಪವರ್ ಹೌಸ್ ಆ್ಯಕ್ಚುಲಿ. ಅದಕ್ಕೆ ನಾವು ಯಾರು ಕಂಪೇರ್ ಮಾಡೋದಾಗಲಿ ಇಲ್ಲ ಮಾತಾಡೋದು ಕೂಡ ತುಂಬ ತಪ್ಪಾಗುತ್ತೆ, ತುಂಬ ದೊಡ್ಡ ತಪ್ಪಾಗುತ್ತೆ. ಆ್ಯಂಡ್ ಇಟ್ಸ್ ವೆರಿ ಅದೊಂದು ಜೋಕೆ ಆಗಿಬಿಡುತ್ತೆ ಆ್ಯಕ್ಚುಲಿ. ಆ್ಯಂಡ್ ನನಗೆ ಬೇರೆ ವಿಷಯ ಗೊತ್ತಿಲ್ಲ, ಇಲ್ಲಿ ಇದು ಕಾನ್ಷಿಯಸ್ ಡಿಸಿಷನ್ ಅಲ್ಲ. ಅಂದರೆ ಸಿನಿಮಾ ಮಾಡಬೇಕಾದ್ರೆ ಡೆಫಿನೆಟ್ಲಿ ನಮ್ಮ ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ನ ತಶ್ವಿನಿ ಅವರು ಹ್ಯಾಂಡಲ್ ಮಾಡ್ತಾಯಿದ್ರು, ಅದನ್ನು ನೋಡ್ಕೊಳ್ತಾ ಇದ್ರು, ಅದನ್ನ ನಡೆಸ್ಕೊಂಡು ಹೋಗ್ತಾಯಿದ್ರು. ಸಿನಿಮಾ ಅಲ್ಲಿ ಬರೀ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಫಿನಾನ್ಸ್ನ ನೋಡ್ಕೊಳ್ಬೇಕಾಗಿತ್ತು. ಬಟ್ ನನಗೆ ಪ್ರೆಷರ್ ಎಷ್ಟು ಜಾಸ್ತಿ ಆಯಿತು ಅಂದರೆ, ಯಾಕಂದರೆ ಡೆವಿಲ್ ಇಸ್ ಅ ಬಿಗ್ ಫಿಲ್ಮ್ ಆ್ಯಕ್ಚುಲಿ. ಚಿಕ್ಕ ಸೆಟ್ಸು, ಜನ ಜಾಸ್ತಿ, ಇದೆಲ್ಲ ಮ್ಯಾನೇಜ್ ಮಾಡಬೇಕಾದ್ರೆ ನನಗೆ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಇದ್ದವರು ಅವ್ರ ಫೋರ್ ಫ್ರಂಟ್ಗೆ ಬರಬೇಕಾಯ್ತು. ಅವ್ರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ತಕ್ಷಣ ಇಸ್ ನಾಟ್ ದ ಡಿಕ್ಟೇಟಿಂಗ್ ಪರ್ಸನ್ ಆ್ಯಕ್ಚುಲಿ. ಒಂದು ಟೀಮ್ ಇತ್ತು ನಮ್ಮ ಜೊತೆಗೆ, ಅವ್ರನ್ನೆಲ್ಲರೂ ಜೊತೆಲಿ ಇಟ್ಕೊಂಡು ಅವ್ರ ಹತ್ರ ನಾವೇನು ಕೆಲಸ ತಗೊಳ್ಬೇಕು ಅದನ್ನು ನಾವು ಮಾಡ್ತಾ ಹೋದ್ವಿ. ಆ್ಯಂಡ್ ಅವರು ಅಷ್ಟರ ಮಟ್ಟಿಗೆ ಇಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಮನೇನ ನಿಭಾಯಿಸ್ತಾ ಇದ್ದಿದ್ದು ಬಂದು ನಮ್ಮ ತಾಯಿ. ಇಬ್ಬರು ಮಕ್ಕಳಿದ್ದಾರೆ, ಅವ್ರ ಸ್ಕೂಲ್ ಇದೆ, ಅದನ್ನೆಲ್ಲ ನೋಡ್ಕೊಳ್ಬೇಕಾಯ್ತು. ಸೊ ಎಲ್ಲರೂ ಸಪೋರ್ಟ್ ಸಿಸ್ಟಮಿಂದನೇ ನಾವು ಒಂದೊಂದೊಂದು ಕೆಲಸನ ನಾವು ಮಾಡ್ಕೊಂಡು ಹೋಗಿರೋದು ಹೊರತು ತಶ್ವಿನಿ ಯಾವತ್ತೂ ಬಂದು ನಾನು ಕಾನ್ಷಿಯಸ್ ಆಗಿ ಮಾಡ್ತೀನಿ ಅಂತ ಬಂದವರಲ್ಲ ಪಾಪ ಅವ್ರು. ಆ್ಯಕ್ಚುಲಿ ಈಗಲೂ ಕೂಡ ಅವ್ರು ಹೇಳೋದೇನೆಂದರೆ, ಅಯ್ಯೋ ಇದೆಲ್ಲ ಮುಗಿದ್ರೆ ನನಗೊಂದು ಬ್ರೇಕ್ ಬೇಕಪ್ಪ ಅಂತಲೇ ಅವ್ರು ಹೇಳೋದು. ಬಿಕಾಸ್ ಅವ್ರು ಆ ಥರ ಅಲ್ಲ. ಶೀ ಜಸ್ಟ್ ವಾಂಟೆಡ್ ಹೆಲ್ಪ್ ಮೀ ಅಷ್ಟೇ. ಸರ್, ಈ ಡೆವಿಲ್ ಅನ್ನುವಂಥ ಕತೆ ಹುಟ್ಟಿದ್ದು ಯಾವ ಸಂದರ್ಭದಲ್ಲಿ ಸರ್? ನೋಡಿ ಓದಂಥ ಒಂದು ಕ್ಯಾರೆಕ್ಟ್ರಿಂದ, ಅದು ಇಂಡಿಯಾ ಇಂದ ಬಂದಂಥ ಕ್ಯಾರೆಕ್ಟರ್ ಅಲ್ಲ ಅದು ಆ್ಯಕ್ಚುಲಿ. ಅದನ್ನು ನಾನು ಲೇಟೆಸ್ಟ್ ಸ್ಟೇಜಸಲ್ಲಿ ರಿವೀಲ್ ಮಾಡ್ತೀನಿ. ಅದೊಂದು ಕ್ಯಾರೆಕ್ಟರ್ ನನ್ನ ತುಂಬ ಕಾಡ್ತಾ ಇತ್ತು ಆ್ಯಕ್ಚುಲಿ. ಈ ಥರನೂ ಒಂದು ಕ್ಯಾರೆಕ್ಟರ್ ಇರಬಹುದಾ, ಈ ಥರ ಒಂದು ಕ್ಯಾರೆಕ್ಟರ್ ಬಿಹೇವ್ ಮಾಡ್ಬೋದಾ ನಿಜ ಜೀವನದಲ್ಲಿ, ಆ ಥರ ಒಂದು ಕ್ಯಾರೆಕ್ಟರ್ ಇರ್ಬೋದಾ ಅಂತ ಒಂದು ಕ್ಯಾರೆಕ್ಟರ್ ನನ್ನ ತುಂಬ ಕಾಡ್ತಿತ್ತು ಆ್ಯಕ್ಚುಲಿ. ಅದನ್ನಿಟ್ಟು ಎಣದಂಥ ಕಥೆನೇ ದ ಡೆವಿಲ್. ಬಟ್ ಈ ಪಾತ್ರಕ್ಕೆ ದರ್ಶನ್ ಅವರೇ ಅವ್ನು ಸೂಟ್ ಆಗ್ತಾರೆ ಅಂತ ನಿಮ್ಗೆ ಯಾವ ಸಂದರ್ಭದಲ್ಲಿ ಅನಿಸಿದ್ದು? ಅದು ಆ್ಯಕ್ಚುಲಿ ಒಂದು ಡಿಸ್ಕಷನ್ ಶುರು ಆಗಿದ್ದು. ನಾನು ದರ್ಶನ್ ಮಾತಾಡ್ತಾ ಅದು ಊಟ ಮಾಡ್ತಿದ್ದಾಗ ನನಗೆ ನನ್ನ ತಲೆಯಲ್ಲಿರುವಂಥ ಲೈನ್ಗಳನ್ನ ನಾನು ಯೂಶ್ವಲಿ ಶೇರ್ ಮಾಡ್ತೀನಿ. ಅದು ಮನೇಲಿ ನನ್ನ ವೈಫ್ ಇರ್ಬೋದು, ಇಲ್ಲ ನನ್ನ ಟೀಮ್ ಇರ್ಬೋದು. ಸೊ ಎಲ್ಲರ ಹತ್ರ ನಾನು ಹೇಳ್ತೀನಿ, ಈ ಥರ ಒಂದು ಲೈನ್ ಇದೆ, ನಿಮ್ಗೆ ಏನು ಅನಿಸುತ್ತೆ, ವಾಟ್ಸ್ ಯುವರ್ ಟೇಕ್ ಆನ್ ದಿಸ್ ಅಂತ. ಆ ಥರ ನಾನು ಆ ಲೈನ್ನ ಹೇಳಿದ್ದು ದರ್ಶನ್ ಅವ್ರಿಗೆ. ಅದು ಅವ್ರು ಹೇಳಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಗೋದು ಆ ಲೈನ್ ಆ್ಯಕ್ಚುಲಿ. ಚೆನ್ನಾಗಿದೆಯಲ್ಲ ಅಂತ. ಆ್ಯಕ್ಚುಲಿ ಹೌದು, ಡೆಫಿನೆಟ್ಲಿ ನೀವು ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ, ಬಟ್ ನಿಮ್ಗೆ ಇಷ್ಟ ಆಯ್ತಾ ಇದು ಫಸ್ಟು ಅಂತ ನಾನು ಕೇಳಿದೆ. ಇಲ್ಲ, ನಂಗೆ ತುಂಬ ಇಷ್ಟ ಆಯಿತು, ಮಾಡೋಣ ಅಂತ ಹೇಳಿದ್ರಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿದೆ ಜರ್ನಿ. ಸರ್, ನಿಮಗೆ ಅವರು ವಾಪಸ್ ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಕೊನೆಯದಾಗಿ ಯಾವಾಗ ಕಾಲ್ ಮಾಡಿದ ಸಂದರ್ಭದಲ್ಲಿ ಏನು ಹೇಳಿದ್ರು ಸಿನಿಮಾ ವಿಚಾರವಾಗಿ? ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಆ್ಯಂಡ್ ಏನು ಸಿನಿಮಾ ಕೆಲಸ ಇದೆಯೋ ಅದನ್ನ ಅಚ್ಚುಕಟ್ಟಾಗೆ ನೀಟಾಗಿ ಮುಗಿಸಿ, ಅದಕ್ಕೆ ಯಾವುದೇ ಥರವಾದ ಒಂದು ಅಡೆತಡೆಗಳು ಬರದೇ ಇರೋ ಥರ ನಾವು ನೋಡ್ಕೊಳ್ತೀವಿ. ಆ್ಯಂಡ್ ಅದನ್ನು ಸಪೋರ್ಟಿವ್ ಆಗಿ ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಸೆಲೆಬ್ರಿಟೀಸ್ ಯಾವಾಗಲೂ ಇರ್ತಾರೆ ಅಂತ ಹೇಳ್ತೀನಿ. ಈಗ ಅವರ ಜವಾಬ್ದಾರಿಯನ್ನ ವಿಜಯಲಕ್ಷ್ಮಿ ಅವರು ಹೊತ್ಕೊಂಡಿದ್ದಾರೆ. ಅದು ಒಂದು ಅವರಿಗೆ ಭಾರ ಆದ್ರು. ಒಂದು ಕಡೆ ಅವರಿಗೆ ದರ್ಶನ್ ಅವರನ್ನ ಹೊರಗಡೆ ತರಬೇಕು, ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಒಂದು ಹೋರಾಟದಲ್ಲಿದ್ದಾರೆ. ಅದ್ರ ಮಧ್ಯೆ ಸಿನಿಮಾನು ಪ್ರಮೋಷನ್ಗೆ ಅವರೊಂದಿಷ್ಟು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಯಾವ ತರ ಬೆಂಬಲ ಕೊಡ್ತಾರೆ ಸಿನಿಮಾಕ್ಕೆ, ಅಥವಾ ನಿಮ್ಮ ಸಿನಿಮಾ ಅಂತ ಬಂದಾಗ ನೀವೇನ್ ಡಿಸ್ಕಷನ್ ಮಾಡ್ತೀರಾ ಅವ್ರ ಜೊತೆ ಅಂತ?
ಅಂದರೆ ಇವಾಗ ನನಗೆ ದರ್ಶನ್ಗೆ ಇರೋ ಕಮ್ಯುನಿಕೇಷನ್ ಅವರೇನೆ ಒಂದು. ಎರಡನೇದಾಗಿ ಆ ದರ್ಶನ್ ಅವರ ಕಮಿಟ್ಮೆಂಟ್ ಏನಿದೆ ಅಂತ ಅವ್ರಿಗೂ ಗೊತ್ತು. ಸೊ ಅವರು ಯಾವಾಗಲೂ ಹೇಳ್ತಿದ್ರು, ವಿಜಯಲಕ್ಷ್ಮಿ ಆಗಲಿ, ನನ್ನ ಫ್ಯಾಮಿಲಿಲಿ ಯಾರೇ ಆಗಲಿ, ದಿನಕರ್ ಆಗಲಿ, ಯಾರೇ ಆಗಲಿ, ದೇ ವಿಲ್ ಬಿ ಫುಲ್ ಸಪೋರ್ಟ್ ಟು ಯು ಅಂತ. ಆ್ಯಂಡ್ ಅದನ್ನ ವಿಜಯಲಕ್ಷ್ಮಿ ಅವ್ರು ಮಾಡ್ತಿದ್ದಾರೆ. ಅಂದರೆ ನಾವು ತೀರಾ ಅವ್ರಿಗೆ ಪ್ರೆಷರ್ ಮಾಡೋಕ್ಕೆ ಹೋಗಲ್ಲ. ನೀವು ಹೇಳಿದಾಗೆ ಅವ್ರಿಗೆ ಆದಂಥ ಕೆಲವೊಂದು ವಿಷಯಗಳನ್ನ ಅವರು ನೋಡ್ಕೋಬೇಕು, ಮಾಡಬೇಕು, ಅದರಲ್ಲಿ ಅವ್ರು ತೊಡಸ್ಕೊಂಡಿದ್ದಾರೆ. ಬಟ್ ಅದು ಬಿಟ್ಟು ಎಲ್ಲೆಲ್ಲಿ ಅವರು ನಮ್ಮ ಜೊತೆಗೆ ಬರೋಕ್ಕಾಗುತ್ತೋ ಅಲ್ಲೆಲ್ಲ ಅವ್ರು ಬಂದಿದ್ದಾರೆ. ಸರ್, ಒಂದ್ ಕಡೆ ಈಗ ಡೆವಿಲ್ ಅನ್ನುವಂಥ ಬಿಗ್ ಬಜೆಟ್ ಸಿನಿಮಾ ಅದಕ್ಕೆ ಇಡೀ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಕೂಡ. ಸೊ ನೀವೀಗಾಗಲೇ ಫ್ಯಾನ್ಸ್ ಅನ್ನ ಮೀಟ್ ಆಗಿ ಕೂಡ ಬಂದಿದ್ದೀರಾ. ನಿಮ್ಗೆ ಗೊತ್ತಿರುತ್ತೆ ಒಂದು ಈ ತರ ಜಡ್ಜ್ ಮಾಡಿ ಬಂದಿರ್ತಾರೆ, ಈ ತರ ರಿಯಾಕ್ಷನ್ ಸಿಗ್ತಾ ಇದೆ ಅಂತ. ಸೊ ನಿಮಗೆ ಹೊರಗಡೆ ಬಂದಾದ್ಮೇಲೆ ಟಾಕ್ಸ್ಗಳು ಹೆಂಗ್ ಬರಕ್ ಶುರು ಆಯ್ತು ಅಂತ, ಆ ಒಂದು ಪ್ರೆಸ್ ಮೀಟ್ ದಾಟಿ ಬಂದ ಮೇಲೆ? ಅದು ತುಂಬ ಖುಷಿಯಾಗಿದ್ರು. ಅವ್ರು ಅಲಾಮ್ ಅವರ ಸಾಂಗ್ನ ತುಂಬ ಎಂಜಾಯ್ ಮಾಡಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು ಆ ಸಾಂಗ್ನ. ಅವ್ರನ್ನ ನೋಡೋಕ್ಕೆ ಒಂದು ಖುಷಿ. ಆ್ಯಕ್ಚುಲಿ ಅವರು ದರ್ಶನ ಸೆಲೆಬ್ರೇಟ್ ಮಾಡೋ ರೀತಿ ನೋಡೋಕ್ಕೆ ಒಂದು ಖುಷಿ. ಅವರು ಆ್ಯಕ್ಚುಲಿ ಅವರಿಲ್ಲ ಅಂದರೂ ನಾವಿದ್ದೀವಿ, ನಾವು ನೋಡ್ಕೊಳ್ತೀವಿ, ಏನೋ ಒಂದು ಎಂತೂಸಿಯಾಸಮ್, ಒಂದು ಎಕ್ಸೈಟ್ಮೆಂಟ್ ಅವರಲ್ಲಿ, ಹೈ ಸ್ಪಿರಿಟ್ಸ್, ಪಾಸಿಟಿವ್ ಸ್ಪಿರಿಟ್ಸ್ ಆ್ಯಕ್ಚುಲಿ. ಸೊ ನಮಗೆ ಅದು ತುಂಬ ಒಂದು ಸ್ಟ್ರಾಂಗ್ ಎಂತೂಸಿಯಾಸಮ್ ಕೊಡುತ್ತೆ ಆ್ಯಕ್ಚುಲಿ ನಮಗೆ ಅದು. ಸೊ ದೇ ಆರ್ ಆಲ್ ವೆರಿ ಹ್ಯಾಪಿ. ಆ್ಯಂಡ್ ಅವ್ರಿಗೆ ನಾನು ಪ್ರಾಮಿಸ್ ಮಾಡಿದಾಗೆ ಡೆಫಿನೆಟ್ಲಿ ಅವ್ರ ದರ್ಶನ ಈ ಸಿನಿಮಾಲಂತೂ ತುಂಬ ಸೆಲೆಬ್ರೇಟ್ ಮಾಡ್ಬೋದು. ಅಂದರೆ ಆ ಕ್ಯಾರೆಕ್ಟರ್ನ ಅಷ್ಟು ಅವರು ಸೆಲೆಬ್ರೇಟ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಈಗ ನಿಮ್ಮ ಜೊತೆ ಕೈ ಜೋಡಿಸಿರುವಂಥದ್ದು KVN ಪ್ರೊಡಕ್ಷನ್ಸ್ ಅವರು. ಸೊ ಆ ಒಂದು ಸಂಸ್ಥೆ ಬಗ್ಗೆ ಹೇಳೋದಾದರೆ? KVN ಕೈ ಜೋಡಿಸಿಲ್ಲ. ದೇರ್ ಇಸ್ ಅ ರಾಂಗ್ ಇನ್ಫಾರ್ಮೇಷನ್ ದೇರ್. ಆ್ಯಕ್ಚುಲಿ ಇಲ್ಲ ಪಾಪ, KVN ಅಲ್ಲ. KVN ಅಲ್ಲಿ ಸುಪ್ರೀತ್ ಅವರಿದ್ದಾರೆ. ಸುಪ್ರೀತ್ ಆ್ಯಂಡ್ BK ಗಂಗಾಧರ್ ಅಂತ ಹೇಳಿ ಅವರು ಸೂಫ್ರಮ್ ಶೋ ಎಲ್ಲ ಮಾಡಿದ್ದಾರೆ. ಅವರು ಕೂಡ ಪ್ರೊಡ್ಯೂಸರ್ ಕೂಡ. ಅವರು ನನಗೆ ಬಹಳ ಹಿಂದೆ ಪರಿಚಯ. ಸೊ ಈ ಸಿನಿಮಾ ನಾವು ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ, ಇಲ್ಲ ನಾವೇ ರಿಲೀಸ್ ಮಾಡಬೇಕು ಅಂತ ಬಂದಾಗ ಅವರು ಹೆಲ್ಪ್ಗೆ ಅಂತ ಬಂದಿದ್ದು ಅವರು. ಸೊ ಥಿಯೇಟರ್ ಸೆಟಪ್ ನಾವು ಮಾಡ್ತೀವಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಸುಪ್ರೀತ್ ಬಂದು ದರ್ಶನ್ ಅವರ ತುಂಬ ದೊಡ್ಡ ಫ್ಯಾನ್. ಈಸ್ ಅ ವೆರಿ ಬಿಗ್ ಫ್ಯಾನ್. ಆ್ಯಂಡ್ ಅವ್ರಿಗೇನೋ ಈ ಸಿನಿಮಾ ಬಗ್ಗೆ ಒಂದು ಒಲವು, ಒಂದು 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 ಆಸಕ್ತಿ. ಇಲ್ಲ ಸರ್, ಈ ಸಿನಿಮಾನ ನಾನು ಮಾಡಿಕೊಡ್ತೀನಿ, ನಿಮಗೆ ಥಿಯೇಟರ್ ಸೆಟಪ್ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರ ಮುಂದೆ ಬಂದು, ಸೊ ಅವ್ರ ಮೂಲಕ ನಾವು ಥಿಯೇಟರ್ ಸೆಟಪ್ ಮಾಡಿಸ್ತಾ ಇದ್ದೀವಿ. ಇಟ್ಸ್ ಅ ಶ್ರೀ ಜಯಮಾತಾ ಕಮೆಂಟ್ಸ್ ರಿಲೀಸ್ ಓನ್ಲಿ. ಸರ್, 12ಗೆ ಸಿನಿಮಾ ರಿಲೀಸ್ ಆಗಬೇಕಿತ್ತು, ಒಂದು ದಿನ ಹಿಂದೆ ರಿಲೀಸ್ ಆಗ್ತಾ ಇದೆ 11th. ಸಡನ್ ಆಗಿ ಡೇಟ್ ಚೇಂಜ್ ಆಗಕ್ಕೆ ಕಾರಣ ಏನು? ಸೆಲೆಬ್ರಿಟಿ ಶೋಸ್ ಅಂತ ಆಗಲಿ, ಇಲ್ಲ ಒಂದು ಸ್ಪೆಷಲ್ ಶೋ ಅಂತ ಆಗಲಿ, ಇವಾಗ ಅದೊಂದು ಒಂದು ರಿಚುವಲ್ ಆಗಿದೆ ಆ್ಯಕ್ಚುಲಿ. ಸೊ ಎಲ್ಲರೂ ಬಂದು 11th ಮಾಡಬೇಕು ಅಂತ ಕೇಳಿದಾಗ, ಸೊ ನಾವೆಲ್ಲ ಕೂತು ಡಿಸ್ಕಸ್ ಮಾಡಿದಾಗ ಒಂದು ಶೋ ಹಾಕಿದ್ರೆ ಚೆನ್ನಾಗಿರಲ್ಲ. ಯಾಕಂದರೆ ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ, ನಮ್ಗೆ ಇಷ್ಟೇ ಜನಕ್ಕೆ ನೋಡೋಕೆ ಸಿಕ್ತು, ಈ ಥರ ಒಂದು ಅಗೇನ್ ಒಂದು ಟಾಕ್ಸ್ ಬೇಡ ಅಂತ ಹೇಳಿ ಆ ಇಡೀ ದಿನಾನೇ ನಾವು ಶೋಸ್ ಹಾಕೋಣ 6:30 ಮಾರ್ನಿಂಗಿಂದ ಅಂತ ಹೇಳಿ ಡಿಸೈಡ್ ಮಾಡಿ 11th ರಿಲೀಸ್ ಮಾಡ್ತಾ ಇದ್ದೀವಿ. ಸರ್, ಈಗ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು, ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಈ ವಿಚಾರವಾಗಿ? ಮ್ಯಾಕ್ಸಿಮಮ್ ನಂಬರ್ ಆಫ್ ಥಿಯೇಟರ್ಸ್ ಅಂತ ಮಾತ್ರ ನನಗೆ ಇದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಇನ್ನು ಮುಂದೆ ನಾನು ಕೂತ್ಕೊಂಡು ಸುಪ್ರೀತ್ ಅವ್ರು, ಬಿಕಾಸ್ ನಾನು ಪೋಸ್ಟ್ ಪ್ರೊಡಕ್ಷನಲ್ಲಿ ಇದ್ದೀನಿ, ಅವ್ರ ಜೊತೆ ಕೂತು ಆಲ್ರೆಡಿ ಅದು ನಡೀತಾ ಇದೆ, ಕಂಪ್ಲೀಟ್ ಸೆಟಪ್ ಅವ್ರು ಮಾಡ್ತಾ ಇದ್ದಾರೆ. ಒಂದ್ಸಲಿ ಕೂತು ನೋಡಬೇಕು. ಬಟ್ ಮ್ಯಾಕ್ಸಿಮಮ್ ಥಿಯೇಟರ್ಸಲ್ಲಿ ಬರ್ತೀವಿ, ಅಷ್ಟು ಡಿಮಾಂಡ್ ಇದೆ. ಸರ್, ಡೆವಿಲ್ ಅನ್ನುವಂಥ ಟೈಟಲ್ ಯಾವಾಗ ರಿಜಿಸ್ಟರ್ ಆಗಿ ಶೂಟಿಂಗ್ ಸೆಟ್ ಇರ್ತೋ ಅಲ್ಲಿಂದ ಇಲ್ಲಿ ತನಕ ನೀವಂತೂ ಕೈಗೆ ಸಿಕ್ಕಿಲ್ಲ, ಅಷ್ಟು ಬ್ಯುಸಿ ಆಗಿದ್ರಿ. ಸೊ ಈಗ ಹೇಳೋದಾದ್ರೆ, ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನಡೀತಾ ಇದೆ. ಸೊ ಸಿನಿಮಾ 11ಕ್ಕೆ ಬರ್ತಾ ಇದೆ. ಇನ್ನೇನಿದ್ರು ಸಿನಿಮಾ ಜನ ನೋಡಬೇಕಾಗತ್ತೆ. ಸೊ ನೀವು ಅಭಿಮಾನಿಗಳನ್ನ ಯಾವ ಥರ ಇನ್ವೈಟ್ ಮಾಡ್ತೀರಾ? ಜೊತೆಗೆ ಈ ಸಿನಿಮಾದ ಮೂಲಕ ಯಾವ ರೀತಿ ಭರವಸೆ ಕೊಡ್ತೀರಾ? ತುಂಬಾ ಚೆನ್ನಾಗಿರುತ್ತೆ, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಪಕ್ಕಾ ಮಾಸ್ ಇರುತ್ತೆ. ಇದನ್ನು ಯಾವ ರೀತಿ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ? ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ ಆ್ಯಕ್ಚುಲಿ. ಆ್ಯಂಡ್ ಮಜಾ. ನೀವು ದರ್ಶನ್ ಡಬ್ಬಿಂಗ್ ಮುಗಿಸ್ತಿದ್ದ ಹಾಗೆ ಒಂದು ಮಾತು ಹೇಳಿದ್ರು, ಚೆನ್ನಾಗಿದು ಮಜಾ ಸಿನಿಮಾ ಇದು ಅಂತ. ಆ್ಯಕ್ಚುಲಿ ದಟ್ ಇಸ್ ವಾಟ್ ಇಟ್ ಈಸ್, ಟ್ರೀಟ್ ಫಾರ್ ಎವ್ರಿಬಡಿ. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ದರ್ಶನ್ ಅಭಿಮಾನಿಗಳಿಗೆ, ಜೊತೆಗೆ ದರ್ಶನನ್ನ ಇಷ್ಟಪಡುವಂಥ ಸಿನಿ ಪ್ರೇಮಿಗಳಿಗೆ ದಿ ಡೆವಿಲ್ ಸಿನಿಮಾದ ಪರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಿ ಡೆವಿಲ್ ತುಂಬ ಇಷ್ಟಪಟ್ಟು ಎಲ್ಲರೂ ಕಷ್ಟಪಡ್ತಾರೆ, ಹಾಗೆ ನಾವು ಕಷ್ಟಪಟ್ಟು ಮಾಡಿರೋಂಥ ಒಂದು ಸಿನಿಮಾ ದಿ ಡೆವಿಲ್. ನನಗೆ ಇದು ಹೊಸ ಪ್ರಯತ್ನ ಆ್ಯಂಡ್ ತುಂಬ ಒಂದು ಪ್ಯಾಷನೆಟ್ ಆಗಿ ಮಾಡಿದಂಥ ಒಂದು ಸಿನಿಮಾ. ನಾನಾಗಿರ್ಬೋದು, ದರ್ಶನ್ ಆಗಿರ್ಬೋದು, ಪ್ರತಿಯೊಬ್ಬರು ಈ ಸಿನಿಮಾಲಿ ತೊಡಗಿಸ್ಕೊಂಡಿರೋ ಪ್ರತಿಯೊಬ್ಬರು ಕೂಡ ಅಷ್ಟೇ ಪ್ಯಾಷನೆಟ್ ಆಗಿ, ಅಷ್ಟೇ ಒಂದು ಕನ್ವಿಕ್ಷನಿಂದ ಈ ಸಿನಿಮಾನ ನಾವು ಮಾಡಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಜನ ನೋಡಿದಾಗ ಸಿನಿಮಾ ಮುಗಿದ ಮೇಲೂ ಕೂಡ ಅದೇ ಒಂದು ಗುಂಗಲ್ ಆಚೆ ಹೋಗ್ತಾರೆ ಅನ್ನೋ ಒಂದು ಭರವಸೆ ನಾನು ಅವ್ರಿಗೆ ಕೊಡ್ಬೋದು. ಓಕೆ ಸರ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ, ಸಿನಿಮಾ ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗಲಿ ಅನ್ನೋದೇ ಪವರ್ ಟಿವಿ. ಥ್ಯಾಂಕ್ ಯು ವೆರಿ ಮಚ್ ದೀಪಿಕಾ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಚಿತ್ರದ ನಿರ್ದೇಶಕ ಪ್ರಕಾಶ್ ಪುರ ಮಾತು. ಸಿನಿಮಾವನ್ನ ಪಕ್ಕಾ ಅಭಿಮಾನಿಗಳಿಗಾಗಿ, ಸಿನಿ ಪ್ರೇಕ್ಷಕರಿಗಾಗಿ ಮಾಡಿದ್ದೀನಿ, ಮಜಾ ಕೊಡುತ್ತೆ ಅನ್ನುವಂಥ ಭರವಸೆನೇ ಈಗಾಗಲೇ ದರ್ಶನ್ ಅವರು ಕೊಟ್ಟಿದ್ದಾರೆ. ಆ ಒಂದು ಮಜವನ್ನ ನೀವು ಥಿಯೇಟರ್ಗೆ ಹೋಗಿ ನೋಡಿ ಅನ್ನುವಂಥದ್ದು ಚಿತ್ರತಂಡದ ಆಶಯ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.
forever.